ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೇರಳವಾಗಿ ಉಂಟಾಗಲಿ. ಒದಗಿಸುವ ದೇವರ ಕುರಿತು ನಾವು ಧ್ಯಾನಿಸುತ್ತಿರುವಲ್ಲಿ ಹೃದಯಂಗಮ ಮಾತು ಎಂಬ ಈ ವಾಕ್ಯ ಧ್ಯಾನದಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 11ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 11ನೆಯ ವಚನ. ವಾಕ್ಯ ಹೀಗೆ ಹೇಳ್ತದೆ: ಮತ್ತು ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ಈ ವಾಕ್ಯದ ಭಾಗವನ್ನು ನಾವು ಗ್ರಹಿಸಲಿಕ್ಕೆ ಶಕ್ತರಾಗುವಂತೆ ದೇವರ ಆತ್ಮನು ತಾನೇ ನಮ್ಮನ್ನು ಬಲಪಡಿಸಿ ನಮಗೆ ಬೋಧಿಸಲಿ. ದೇವರು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ನಾವು ಈ ದಿನ ಓದಿದ ಈ ವಾಕ್ಯದ ಭಾಗ, ಈ ಅಧ್ಯಾಯಕ್ಕೆ ಒಂದು ಶೀರ್ಷಿಕೆ ಕೊಡಲಾಗಿದೆ ಅಥವಾ ಅದರ ತಲೆಬರ ಹೀಗಿದೆ: ಕಪಟ ಭಕ್ತಿ ಮತ್ತು ಯಥಾರ್ಥ ಭಕ್ತಿ, ಇವುಗಳ ಲಕ್ಷಣಗಳು. ಭಕ್ತಿ, ಅವಭಕ್ತಿ. ಇಲ್ಲಿ ದೇವರು ಸುದೀರ್ಘವಾಗಿ ಅಧ್ಯಾಯ ಪೂರ್ತಿ ನಮ್ಮೊಳಗಿರುವಂಥ ಭಕ್ತಿಯ ಭಾವನೆ ಏನು, ಮತ್ತು ನಾವು ಭಕ್ತಿ ಎಂಬುದಾಗಿ ಮಾಡ್ತಿರುವುದೇನು, ಯಾವುದನ್ನು ಮಾಡಿದರೆ ದೇವರಿಗೆ ಪ್ರಿಯವಾಗ್ತದೆ, ದೇವರಿಗೆ ಅದು ಇಷ್ಟವಾಗ್ತದೆ, ಮತ್ತು ದೇವರು ಇಷ್ಟಪಡುವಂಥದ್ದನ್ನು ನಾವು ಮಾಡುವಾಗ ದೇವರು ನಮಗೆ ಎಂಥವನಾಗಿ ನಮ್ಮನ್ನು ಮುನ್ನಡೆಸ್ತಾನೆ, ಇದರಿಂದ ನಮಗೆ ಸಿಕ್ಕುವ, ನಮಗೂ ನಮ್ಮ ಸಂತತಿಯವರಿಗೂ ಸಿಕ್ಕುವ ಆಶೀರ್ವಾದಗಳು, ಲಾಭಗಳು ಎಂಥದ್ದೆಂಬುದನ್ನು ಅನೇಕ ಮಾತುಗಳಲ್ಲಿ ಆತನಲ್ಲಿ ನಮಗೆ ಬರೆಸಿಟ್ಟಿದ್ದಾನೆ. ಇಲ್ಲಿ ಈ ವಾಕ್ಯವನ್ನು ನಾವು ಈ ಸುದೀರ್ಘವಾದ ಈ ಅಧ್ಯಾಯದ 58ನೇ ಅಧ್ಯಾಯದಲ್ಲಿ 14 ವಚನಗಳಿವೆ, ಅನೇಕ ಮಾತುಗಳಿವೆ. ಇವುಗಳನ್ನು ಇಡೀ ಅಧ್ಯಾಯವನ್ನು ಒಂದು ವೇಳೆ ನಾವು ಬಹಳ ಸಂಕ್ಷಿಪ್ತವಾಗಿ ಗ್ರಹಿಸುವುದಕ್ಕೆ ಪ್ರಯಾಸ ಪಡುವುದಾದರೆ, ಹೊಸ ಒಡಂಬಡಿಕೆಯಲ್ಲಿ 1 ಯೋಹಾನನ ಪತ್ರಿಕೆ ಅದರಲ್ಲಿ 4ನೇ ಅಧ್ಯಾಯ 20 ಮತ್ತು 21ನೇ ವಚನ, 2 ವಚನಗಳಲ್ಲಿ ನಾವು ಒಂದು ವೇಳೆ ಆ ಅಧ್ಯಾಯವನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗ್ತದೆ. ಆ ಯೆಶಾಯ 58ನೇ ಅಧ್ಯಾಯವನ್ನು ಗ್ರಹಿಸುವುದಕ್ಕೆ ಸಾಧ್ಯವಾಗುವಂತೆ 1 ಯೋಹಾನ 4, 20-21ನೇ ವಚನಗಳಲ್ಲಿ, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಇದೆಲ್ಲವೂ ಯೇಸು ಕ್ರಿಸ್ತನ ಆಪ್ತ ಶಿಷ್ಯನಾದ ಯೋಹಾನನು ಯೇಸು ಕ್ರಿಸ್ತನ ಜೊತೆಗೆ ಇದ್ದು ಆತನಿಂದ ಹೊಂದಿದ ಉಪದೇಶ, ಆತನಿಂದ ಕಂಡುಕೊಂಡ ಒಂದು ಸತ್ಯ. ಈ ವಾಕ್ಯ ಭಾಗ ಏನು ಹೇಳ್ತದೆ? ಒಂದು ವೇಳೆ ನಮ್ಮ ಭಕ್ತಿಯಲ್ಲಿ ನಾವು ದೇವರನ್ನ ಪ್ರೀತಿಸ್ತೇವೆ ಎಂಬುದಾಗಿ ಹೇಳಿಕೊಂಡು ನಮ್ಮ ಜೊತೆ ಮನುಷ್ಯರನ್ನ ನಾವು ದ್ವೇಷಿಸುವವರಾಗಿದ್ದರೆ, ಆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅವರು ಸುಳ್ಳುಗಾರರು. ಹಾಗಾಗಿ 20ನೇ ವಚನದಲ್ಲಿ ಮುಂದುವರೆದು ಹೇಳ್ತಾನೆ, ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸಿದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ಹಾಗಾದರೆ ಕಣ್ಣಿಗೆ ಕಾಣುವ ಮನುಷ್ಯರಿಗೆ ತಕ್ಕ ಪ್ರೀತಿ, ಇಲ್ಲಿ ವಾಕ್ಯದಲ್ಲಿ ಪ್ರೀತಿ ಎಂಬುದಾಗಿ ಹೇಳಬೇಕಾದ್ರೆ ಇದು ದೇವರು ನಮ್ಮಿಂದ ಯಾವಾಗಲೂ ಕ್ರಿಯಾರೂಪದಲ್ಲಿ ಪ್ರೀತಿನ ಬಯಸ್ತಾನೆ. ಹಾಗಾದರೆ ಕ್ರಿಯೆಯಲ್ಲಿ ನಾವು ಪ್ರೀತಿಯನ್ನು ತೋರಿಸದೆ ಹೋದರೆ, ಹಾಗಾದರೆ ಕಣ್ಣಿಗೆ ಕಾಣದಿರುವ ದೇವರನ್ನು ಸಹ ನಾವು ಪ್ರೀತಿಸುವವರಲ್ಲ ಎಂಬುದನ್ನು 20ನೇ ವಚನದಲ್ಲಿ ಹೇಳಿ, ಆಜ್ಞಾರೂಪವಾಗಿ ಆತನು ನಮಗೆ 21ನೇ ವಚನದಲ್ಲಿ ಹೇಳ್ತಾನೆ. ಇದನ್ನು ಯೋಹಾನನು ಯೇಸು ಕ್ರಿಸ್ತನ ಹೊಂದಿದ ಆಜ್ಞೆ ಎಂಬುದಾಗಿ ಆತನು ಬರೀತಾನೆ. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಹಾಗಾದರೆ ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನ, ಅಂದರೆ ಜೊತೆ ಮನುಷ್ಯರನ್ನು ಪ್ರೀತಿಸಲೇಬೇಕು. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ
5, 6, 7 ಅಧ್ಯಾಯಗಳಲ್ಲಿ ಇರುವಂಥ ಪ್ರಸಿದ್ಧವಾದ ಪರ್ವತ ಪ್ರಸಂಗ. ಇದನ್ನು ಸಹೋದರಿ ನಮ್ಗೆ ಅರ್ಥವಾಗುವಂಥದ್ದು ಸ್ಪಷ್ಟವಾಗಿ ದೇವರನ್ನು ಪ್ರೀತಿಸುವವನು ತನ್ನ ಜೊತೆ ಮನುಷ್ಯನನ್ನು ಪ್ರೀತಿಸಲೇಬೇಕು. 2 ಮಹಾ ಆಜ್ಞೆಗಳಿವೆ. ಮೊದಲನೇ ಆಜ್ಞೆ, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಇದು ಮೊದಲನೇ ಆಜ್ಞೆ, ದೇವರನ್ನು ಹೀಗೆ ಪ್ರೀತಿಸಬೇಕು ಆತ್ಮ ಪ್ರಾಣ ಶರೀರದಲ್ಲಿ. ಎರಡನೇ ಇನ್ನೊಂದು ಮಹಾ ಆಜ್ಞೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು, ಅಂದರೆ ಮನುಷ್ಯನನ್ನು ಪ್ರೀತಿಸಬೇಕು. ಹಾಗಾದರೆ ಇದು ಒಂದು ಭಾಗ ಇದ್ದು ಇನ್ನೊಂದು ಭಾಗ ಇಲ್ಲದೆ ಹೋದರೆ ದೇವರು ಅದನ್ನು ದೇವರು ಒಪ್ಪುತ್ತಾ ಇಲ್ಲ. ಎಲ್ಲ ವಾಕ್ಯ ಭಾಗಗಳಲ್ಲಿ ನಾವು ಗ್ರಹಿಸುವಂಥದ್ದು ಅದೇ. ಹಾಗಾದರೆ ಕ್ರಿಯಾ ರೂಪದಲ್ಲಿ ದೇವರನ್ನು ಪ್ರೀತಿಸಬೇಕೆನ್ನುವಂಥ ಮಾತು, ತನ್ನ ಜೊತೆ ಸಹೋದರನ ಪ್ರೀತಿಸಲೇಬೇಕೆನ್ನುವಂಥ ಮಾತು ದೇವರು ಬೇರೆ ಬಾಯಿ ಉಪಚಾರದಲ್ಲಿ ಅಥವಾ ತೋರಿಕೆಯಲ್ಲಿ ನಮ್ಮ ಪ್ರೀತಿಯನ್ನು ಬಯಸುವಂಥ ದೇವರಲ್ಲ. ನಾವು ಆತನನ್ನು ಆ ವಿಧದಲ್ಲಿ ಪ್ರೀತಿಸಿದ್ರು ದೇವರು ಒಪ್ಪುವಂಥವನಲ್ಲ. ದಿನಾಲು ದೇವ್ರ ಮುಂದೆ ಹೋಗಿ ದೇವರೇ ನಾನು ಪ್ರೀತಿಸ್ತೇನೆ ಎಂಬುದಾಗಿ ಬಾಯಿ ತುಂಬ ಹೇಳಿ ಬಂದರೆ ದೇವರು ಅದನ್ನು ಮೆಚ್ಚುತ್ತಾನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕಾರಣ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 15ನೇ ವಚನದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಸ್ಪಷ್ಟವಾಗಿ ಹೇಳಿದಂಥ ಮಾತು, ನೀವು ನನ್ನನ್ನು ಪ್ರೀತಿಸುವುದಾದರೆ, ಒಂದು ಕಂಡೀಷನ್ ಇಟ್ಟು ಮಾತನಾಡ್ತಾನೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಹಾಗಾದರೆ ಬಾಯಿ ಉಪಚಾರದಿಂದಲ್ಲ, ಆಜ್ಞೆಗಳಿಗೆ ವಿಧೇಯತೆ ತೋರಿಸುವುದರಲ್ಲಿ ಅಂದರೆ ಕ್ರಿಯೆಯಲ್ಲಿ ಪ್ರೀತಿ ತೋರಿಸಿರುವಂಥದ್ದು ಯೇಸು ಕ್ರಿಸ್ತನ ಸ್ಪಷ್ಟ ಸಂದೇಶ. ಆಜ್ಞೆಗಳಿಗೆ ವಿಧೇಯರಾಗುವುದೇ ಇಲ್ಲಿ ನಾವು ದೇವರಿಗೆ ಪ್ರೀತಿ ತೋರಿಸುವಂಥ ವಿಧ. ಹಾಗಾದರೆ ಕ್ರಿಯೆಯಲ್ಲಿ, ಹಾಗಾದರೆ ದೇವರಿಗೆ ಪ್ರೀತಿ ತೋರಿಸ್ತೇನೆ ಎಂಬುದಾಗಿ ಹೇಳುವಾಗ ದೇವರು ಇಲ್ಲಿ 58ನೇ ಅಧ್ಯಾಯದ ಆರಂಭದಲ್ಲಿ ನಾವು ಆಚರಿಸುವಂಥ ಅನೇಕ ವ್ರತಗಳು, ದೇವರ ಹೆಸರಿನಲ್ಲಿ ನಾವು ಮಾಡುವಂಥ ಅನೇಕ ವಿಚಾರಗಳನ್ನು ನಾವು ನೆನೆಸಿ, ಅಂದರೆ 3ನೇ ವಚನದಲ್ಲಿ ಹೇಳ್ತಾನೆ, ಜನ ಹೀಗೆ ಹೇಳಿಕೊಳ್ತಾನೆ, ನಾವು ಉಪವಾಸ ಮಾಡಿದ್ದೇವೆ, ನೀನು ಏಕೆ ಕಟಾಕ್ಷಿಸುವುದಿಲ್ಲ, ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ, ನೀನು ಗಮನಿಸದಿರುವುದೇಕೆ ಅಂದುಕೊಳ್ಳುತ್ತಾರೆ. ಜನ ನಾನಾ ಧರ್ಮ ಕಾರ್ಯಗಳನ್ನ ಅಥವಾ ಕರ್ಮಗಳನ್ನು ಅಥವಾ ನಾನಾ ಸಾಧನೆಗಳನ್ನ ಮಾಡಿ ದೇವ್ರ ನಮ್ಮನ್ನು ಯಾಕೆ ಲಕ್ಷಿಸ್ತಿಲ್ಲ ಎಂಬುದಾಗಿ ಭಾವಿಸೋರಿದ್ದಾರೆ. ಆಗ ದೇವರ ಅನೇಕ ವಿಚಾರಗಳನ್ನ ಹೇಳಿ ಆತನು ದೇವರಿಗೆ ನಮ್ಮಿಂದ ಬಯಸ್ತಿರುವಂಥ ಸಂಗತಿ. ಹಾಗಾದರೆ ದೇವರನ್ನ ಪ್ರೀತಿಸುವಂಥ ನಾವು ಜೊತೆ ಮನುಷ್ಯರ ವಿಷಯದಲ್ಲಿ ಇಲ್ಲಿ ಸ್ಪಷ್ಟವಾಗಿ ಅನೇಕ ವಿಚಾರಗಳನ್ನ ಬರೀತಾನೆ. 6ನೇ ವಚನಕ್ಕೆ ಬರುವಾಗ, ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನ ಹಂಚುವುದು, ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗಿಷ್ಟವಾದ ಉಪವಾಸ ವ್ರತವಲ್ಲವೇ. ಹಾಗಾದರೆ ಕ್ರಿಯೆಯಲ್ಲಿ ದೇವರು ಇವುಗಳನ್ನ ನಮ್ಮಿಂದ ಬಯಸ್ತಿದ್ದಾನೆ. ಹೀಗೆ ಮಾಡುವಾಗ ನಮಗೇನಾಗ್ತದಂತೆ ಅದನ್ನು ಮುಂದುವರೆದು ಆತನು ಹೇಳ್ತಾನೆ, ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು, ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು. ಹಾಗಾದರೆ ನಾವು ಇತರರಿಗೆ ನಾವು ತೋರಿಸುವಂಥ ದೇವರ ಪ್ರೀತಿ, ದೇವರ ನೀತಿಗನುಸಾರವಾಗಿ ಇತರೊಂದಿಗೆ ನಡ್ಕೊಳ್ಳುವಂಥದ್ದು ಧರ್ಮ, ಇದು ನಮಗೆ ಮುಂಬಲವಾಗಿರ್ತದಂತೆ ಮತ್ತು ದೇವರ ಮಹಿಮೆ ನಮಗೆ ಹಿಂಬಲವಾಗಿ, ಯೆಹೋವನ ಮಹಿಮೆ ನಮಗೆ ಹಿಂಬಲವಾಗಿರ್ತದೆ. ಹಾಗಾದರೆ ಅಂಥವರಿಗೆಲ್ಲ ಈ ರೀತಿಯಾಗಿ ನಡ್ಕೊಳ್ಳುವಂಥ ಮನುಷ್ಯನಿಗೆ ಇರುವಂಥ ಮುಂದಿನ ಲಾಭ, ಆಗ ನೀವು ಕೂಗಿಕೊಂಡರೆ ಯೆಹೋವನು ಉತ್ತರ ಕೊಡುವನು, ಮೊರೆ ಇಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ಮತ್ತೆ ತಿರುಗಿ ಕರ್ತನು ಹೇಳುವಂಥ ಮಾತು, ನೀವು ನಿಮ್ಮ ಮಧ್ಯದೊಳಗಿಂತ ನೊಗವನ್ನು, ಬೆರಳ ಸನ್ನೆಯನ್ನು, ಕೆಡುಕಿನ ನುಡಿಯನ್ನು ಹೋಗಲಾಡಿಸಿ ನಿಮಗೆ ಪ್ರಿಯವಾದದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು, ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು. ಹಾಗಾದರೆ ಕತ್ತಲು ಹೋಗಿ ಮಧ್ಯಾಹ್ನದಂಥ ಒಂದು ಬೆಳಕನ್ನು ದೇವರು ನಮಗೆ ಇಲ್ಲಿ ಕೊಡಲಿಕ್ಕಿದ್ದಾನೆ. ಹಾಗಾದರೆ ನಾವು ಇತರರ ವಿಷಯದಲ್ಲಿ ಮನ ಮರುಗಲೇಬೇಕು. ಇದನ್ನೆಲ್ಲ ಹೇಳಿದ ಮೇಲೆ ಈಗ ಆತನು ಹೇಳ್ತಾನೆ, ಮತ್ತು ಈಗ ಅಂಥವರಿಗೆ ದೇವರು ಅಂಥವ್ರನ್ನ ಯಾವ ಸುಸ್ಥಿತಿಯಲ್ಲಿ ಇಡ್ತಾನೆ ಎಂಬುದಾಗಿ ಹೇಳಿದರೆ ವಾಕ್ಯ ಹೇಳ್ತದೆ, ಮತ್ತು ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ, ಇಂಥವರನ್ನು ನಿತ್ಯವೂ ನಡೆಸಲಿಕ್ಕೆ ದೇವರೇ ಈಗ ಬದ್ಧನಾಗಿದ್ದಾನೆ. ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ, ಅಂದರೆ ಬರಗಾಲದಲ್ಲಿ ಅಥವಾ ತೀರಾ ಒಣಗಿದ ಸ್ಥಿತಿಯ ಪರಿಸರದಲ್ಲಿ ದೇವರು ನಮ್ಮ ಆತ್ಮವನ್ನು ತೃಪ್ತಿಗೊಳಿಸುವಂಥ ದೇವರಿದ್ದಾನೆ. ಮುಂದೆ ಹೇಳ್ತದೆ, ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು, ಎಲುಬುಗಳಿಗೆ ಆರೋಗ್ಯ ಕೊಡ್ತಾನೆ. ಆಗ ಅಂಥವನ ಸ್ಥಿತಿ ಹೇಗಿದೆಯಂತೆ, ಇದನ್ನು ಅದ್ಭುತವಾದ ಮಾತುಗಳಲ್ಲಿ ಬರೀತಾರೆ. ಹಾಗಾದರೆ ಹೀಗೆ ದೇವರನ್ನು ಪ್ರೀತಿಸುವ ಮನುಷ್ಯ ಜೊತೆ ಮಾನವರನ್ನು ಆತನು
ಜೊತೆ ಮಾನವರನ್ನ ಆತನು ಬೆಂಬಲಿಸಿ ಬಲಪಡಿಸುವಾಗ ಅಂಥವರ ಕುರಿತು ಆತನು ಹೇಳ್ತಾನೆ, ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ಭಾಳ ಭಾಳ ಚೆನ್ನಾಗಿದೆ. ನೀವು ತಂಪಾದ ತೋಟ, ಭಾಳ ನೀರುಣಿಸಿದ ಉತ್ತಮ ತೋಟಕ್ಕೆ ಹೋದವರಿಗೆ ಅದೆಷ್ಟೋ ಮುದ ನೀಡ್ತದೆ, ಎಷ್ಟೋ ಮನಸ್ಸಿಗೆ ಆಹ್ಲಾದಕರವಾಗಿರ್ತದೆ. ಮತ್ತು ಅಂಥ ಒಂದು ತೋಟಕ್ಕೆ ನೀರಿನ ಕೊರತೆ ಇಲ್ಲ, ಅದು ಸಸಾರವಾಗಿರ್ತದೆ. ಹಾಗಾದರೆ ಇಂಥ ಮನುಷ್ಯನ ಜೀವಿತ ಹೀಗಿರ್ತದೆ ಅಂತ ಹೇಳ್ತಾನೆ. ಅಲ್ಲಿಗೆ ಆತ ನಿಲ್ಲಿಸದೆ ಅಂಥವನ ಸಂತತಿ ಬಗ್ಗೆ ಮಾತನಾಡಿದೆ. ಅವನ ಸಂತತಿಯವರಿಗೆ ಮುಂದೆ ಎಂತಹ ಒಂದು ಬಿರುದು ಬೀಳ್ತದೆ ಅಂತ ಹೇಳಿದ್ರೆ, ಅವರು ಪುರಾತನ ಕಾಲದಲ್ಲಿ ಹಾಳಾದ ನಿವಾಸಗಳನ್ನು ತಿರುಗಿ ಕಟ್ಟುವವರು, ನೀವು ತಲತಲಾಂತರಗಳಿಂದ ಪಾಳು ಬಿದ್ದ ಅಸ್ಥಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ, ಬಿದ್ದ ಗೋಡೆಗಳನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬ ಬಿರುದುಗಳು ನಿಮ್ಗುಂಟಾಗುವುದು. ಹಾಗಾದರೆ ನಿಮ್ಮ ಕಣ್ಣೆದುರುಗಡೆ ಏನು ಹಾಳು ಬಿದ್ದಿದೆಯೋ ಅದೆಲ್ಲವನ್ನ ತಿರುಗಿ ನಿಮ್ಮ ಸಂತತಿಯವರು ತಿರುಗಿ ಕಟ್ತಾರೆ. ಪ್ರಿಯರೇ, ಹಾಗಾದರೆ ದೇವರು ನಮ್ಮನ್ನು ಒಂದು ಸುಸ್ಥಿತಿಗೆ ತಂದು ನಿಲ್ಲಿಸಬೇಕಾದ್ರೆ ಆತ ನಮ್ಮಿಂದ ಬಯಸ್ತಿರುವಂಥದ್ದು ದೇವರನ್ನು ಮಾತ್ರ ಪ್ರೀತಿಸುವುದಲ್ಲ, ಅಥವಾ ನಮ್ಮ ಧರ್ಮ ಕಾರ್ಯ ಅಥವಾ ಅದಕ್ಕಾಗಿ ನಾನಾ ಕರ್ಮಗಳು, ಆಚರಣೆಗಳು, ಸಂಪ್ರದಾಯ ಇವುಗಳಲ್ಲೇ ನಾವು ಮನಸ್ಸು ಇಟ್ಟಿದ್ರೆ ದೇವರು ಹೇಳ್ತಿದ್ದಾನೆ, ಹಾಗಾದರೆ ಜೊತೆ ಮಾನವರನ್ನ ಪ್ರೀತಿಸ್ರಿ, ಅವರಿಗೆ ಬೇಕಾದದನ್ನು ಮಾಡಿರಿ, ನಂತರದಲ್ಲಿ ನಿಮಗೆ ಬೇಕಾದದ್ದು ನಿಮಗೆ ಒದಗಿಸಲ್ಪಡ್ತದೆ ಎಂಬುದನ್ನು ದೇವರೇ ನಮ್ಮ ಜೊತೆಗಿದ್ದು ಬೆಂಬಲಿಸುವಂಥ ಭಾಗವನ್ನು ವಾಕ್ಯ ಮಾತನಾಡ್ತದೆ. ಪ್ರೇರೆ, ನಾವು ದೇವರಿಂದ ಏನಾದರೂ ಹೊಂದಿಕೊಳ್ಬೇಕಾದ್ರೆ ಆತನು ನಮಗೆ ಹೀಗೇ ಇರಬೇಕೆನ್ನುವಂಥ ಷರತ್ತುಗಳನ್ನು ಇಟ್ಟಿದ್ದಾನೆ. ಇಲ್ಲಿಯೂ ನಮಗೆ ಅದೇ ಸಂಗತಿ ಕಾಣಿಸ್ತಾ ಇದೆ. ಹಾಗಾದರೆ ಈ ಕಾರ್ಯಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಇದರಿಂದ ಕರ್ತನ ಆಶೀರ್ವಾದ ನಮಗುಂಟಾಗಲಿ, ನಿಮ್ಮ ಕುಟುಂಬಕ್ಕುಂಟಾಗಲಿ, ನಿಮ್ಮ ಸಂತತಿಗೆ ಅದು ಉಂಟಾಗಲಿ. ದೇವರ ಜೊತೆ ಮಾನವರನ್ನ ಪ್ರೀತಿಸಲೇಬೇಕು. ಇದರಲ್ಲಿ ಮಕ್ಕಳು ತಂದೆ ತಾಯಿಗಳನ್ನ ಅಲಕ್ಷಿಸುವಂತಿಲ್ಲ, ಹೆತ್ತವರು ಮಕ್ಕಳನ್ನು ಅಲಕ್ಷಿಸುವಂತಿಲ್ಲ, ಅಥವಾ ಮದುವೆಯಾದವರು ಅತ್ತೆ ಮಾವ ಇವರುಗಳನ್ನ ಅಲಕ್ಷಿಸುವಂತಿಲ್ಲ, ಅಥವಾ ಒಡ ಹುಟ್ಟಿದವರು ಪರಸ್ಪರೊಬ್ಬನೊಬ್ಬನ ಅಲಕ್ಷಿಸುವಂತಿಲ್ಲ. ಒಂದು ವೇಳೆ ನಮ್ಮ ನೆರೆಯಲ್ಲಿ ವಾಸಿಸುವಂಥ ನೆರೆಹೊರೆಯವರನ್ನು ನಾವು ಅಲಕ್ಷಿಸುವಂತಿಲ್ಲ. ನಮ್ಮ ಕೈಲಾದ ವಿಧದಲ್ಲಿ ಅವರಿಗೆ ನಾವು ದೇವರಿಂದ ಸಹಾಯಕರಾಗಿರಲೇಬೇಕು. ಪ್ರಾರ್ಥನೆ ಮಾಡೋಣ. ಕೃಪೆಗಳ ತಂದೆಯೇ, ನಾವೊಂದು ವೇಳೆ ನಿನ್ನನ್ನು ಪ್ರೀತಿಸಿ ನಮ್ಮ ಜೊತೆ ಸಹೋದರನ್ನ ಅಥವಾ ಜೊತೆ ಮಾನವರನ್ನ ಪ್ರೀತಿಸ್ತಾ ಹೋದರೆ ನಾವು ಸುಳ್ಳುಗಾರರೆಂಬುದಾಗಿ ಹೇಳಿದೆ. ದೇವರೇ, ಈ ಒಂದು ಪಟ್ಟದಿಂದ, ಈ ಒಂದು ದುಸ್ಥಿತಿಯನ್ನು ನಾವು ತಪ್ಪಿಸಿಕೊಳ್ಳುವಂಥ ದೇವರನ್ನ ನಿನ್ನನ್ನು ಪ್ರೀತಿಸುವವರಾಗಿ, ನಮ್ಮ ಜೊತೆ ಸಹೋದರರನ್ನ ಪ್ರೀತಿಸುವವರಾಗಿ, ಇತರ ಅಗತ್ಯತೆಗಳು ಅಥವಾ ಇತರರಿಗೆ ನಮ್ಮಿಂದ ಆಗಬೇಕಾದಂಥ ನ್ಯಾಯವನ್ನು ನಾವು ಒದಗಿಸುವಂಥ ಜನರನ್ನಾಗಿ ನಮ್ಮನ್ನು ಮಾಡು ಸ್ವಾಮಿ. ಆಜ್ಞೆಯಲ್ಲಿ ನಿನ್ನನ್ನು ಪ್ರೀತಿಸುವುದು ಮಾತ್ರವಲ್ಲ, ನಮ್ಮ ನೆರೆಯವರನ್ನು ಸಹ ನಾವು ಪ್ರೀತಿಸುವವರಾಗುವಂತೆ ನಮ್ಮನ್ನು ಬಲಪಡಿಸ್ರಿ ಅಪ್ಪ. ದೇವರೇ, ಈ ರೀತಿಯಾಗಿ ಮಾಡುವಂಥ ನಿನ್ನ ಪ್ರಿಯರನ್ನು ಅಥವಾ ಈ ರೀತಿಯಾಗಿ ಮಾಡಲಿಕ್ಕೆ ಯಾರು ತೀರ್ಮಾನಿಸಿದಾರೋ ಕರ್ತನೆ, ಅವರು ನಿನ್ನನ್ನು ಪರಿಪೂರ್ಣವಾಗಿ ಪ್ರೀತಿಸ್ಲಿಕ್ಕಾಗುವಂಥವ್ರನ್ನ ವಿಶೇಷವಾಗಿ ನೀನು ಬಲಪಡಿಸು. ಈ ರೀತಿಯಾಗಿ ಕಾರ್ಯರೂಪದಲ್ಲಿ ನಿನ್ನನ್ನು ಪ್ರೀತಿಸುವ, ನಿನ್ನ ಆಜ್ಞೆಗೆ ವಿಧೇಯರಾಗಿ ನಿನ್ನನ್ನು ಪ್ರೀತಿಸುವ ನಿನ್ನ ಮಕ್ಕಳಿಗೆ ಅವರ ಜೀವಿತದಲ್ಲಿ ಇರಬೇಕಾದ ಸಕಲ ಮೇಲುಗಳನ್ನ ಅವರ ಪಾಲಿಗೆ ನೀನು ಬರ ಮಾಡಬೇಕೆಂದು ನಾವು ಬೇಡಿಕೊಳ್ತೇವೆ. ಆಶೀರ್ವದಿಸ್ರಿ. ಈ ವಾಕ್ಯವನ್ನು ನೋಡ್ತಿರುವಂಥ ಇವರಿಗೆ ಕರ್ತನೆ, ಇವರ ಜೀವಿತದಲ್ಲಿ ಇರಬೇಕಾದ ಸಕಲ ಆಶೀರ್ವಾದ ಮೇಲುಗಳು ಇವರಿಗೆ ಬರಲಿ ಕರ್ತನೆ. ಇವರ ಎಲುಬುಗಳಿಗೂ ನಿನ್ನ ಆರೋಗ್ಯವನ್ನು ಅನುಗ್ರಹಿಸು ಕರ್ತನೆ. ಇವರ ಆತ್ಮಗಳಿಗೆ ನಿನ್ನ ಕರ್ತನೆ ಆಶೀರ್ವಾದಗಳನ್ನು ಅನುಗ್ರಹಿಸು. ಇವರು ಯಾವಾಗಲೂ ಸಮಾಧಾನ, ಸಂತೃಪ್ತಿ, ಸಂತೋಷದಲ್ಲಿ ನಿರ್ಭೀತರಾಗಿ ಇರುವುದಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.